ನಮಸ್ತೆ ಸ್ಟೂಡೆಂಟ್. ಸೊ ಇವತ್ತು ಮಾಡೆಲ್ ಕ್ವೆಶನ್ ಪೇಪರ್ 2 ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಪೇಪರ್ 1 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ರೈಟ್ ದ ಮೀನಿಂಗ್ ಆಫ್ ಬ್ಯಾಂಕ್. ಬ್ಯಾಂಕ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಕ್ಸೆಪ್ಟ್ಸ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಅಂಡ್ ಲೆಂಡ್ಸ್ ಮನಿ ಟು ಇಂಡಿವಿಜುವಲ್ಸ್ ಅಂಡ್ ಬಿಸ್ನೆಸಸ್. ಅಂದ್ರೆ ಪಬ್ಲಿಕ್ ಇಂದ ಡೆಪಾಸಿಟ್ ಅಂದ್ರೆ ದುಡ್ಡನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನ ಲೋನ್ ಫಾರ್ಮ್ ದಲ್ಲಿ ಪಬ್ಲಿಕ್ ಗೆ ಮತ್ತೆ ಬಿಸ್ನೆಸ್ ಪೀಪಲ್ ಗೆ ಲೆಂಡ್ ಮಾಡ್ತಾರೆ. ಎಕ್ಸ್ಪ್ಯಾಂಡ್ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಟ್ ಈಸ್ ಎ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ನಮ್ಮ ಕಂಟ್ರಿಲಿ RBI ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಇಟ್ ಆಕ್ಟ್ಸ್ ಎಸ್ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ಬೋದು. ಲೈಕ್ for like central bank that is responsible for regulating and controlling the banking system and monetary policy ಅಂತ ಹೇಳ್ಬೋದು. ಕಮರ್ಷಿಯಲ್ ಬ್ಯಾಂಕ್ ಅಂತಂದ್ರೆ ಇಟ್ ಈಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಅಕ್ಸೆಪ್ಟ್ ಡೆಪಾಸಿಟ್ ಅಂಡ್ ಪ್ರೊವೈಡ್ಸ್ ಲೋನ್ಸ್ ಅಂಡ್ ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಟು ದ ಪಬ್ಲಿಕ್ ಫಾರ್ ದ ಪ್ರಾಫಿಟ್. ಸೇಮ್ ಬ್ಯಾಂಕ್ ಏನ್ ಫಂಕ್ಷನ್ ಇದೆ ಅದನ್ನೇ ಕಮರ್ಷಿಯಲ್ ಬ್ಯಾಂಕ್ ನಲ್ಲೂ ಕೂಡ ಇಟ್ ಇಸ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಅಕ್ಸೆಪ್ಟ್ ಡೆಪಾಸಿಟ್ ಅಂಡ್ ಪ್ರೊವೈಡ್ಸ್ ಲೋನ್ಸ್ ಅಂಡ್ ಅದರ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ಬೋದು. RRB ಅಂತಾರೆ ರೀಜನಲ್ ರೂರಲ್ ಬ್ಯಾಂಕ್ಸ್. ಆಯಾ ರೀಜನ್ ಸ್ಟಾರ್ಟ್ ಅಪ್ ಮಾಡಿರ್ತಾರೆ ಟು ಪ್ರೊವೈಡ್ ಬ್ಯಾಂಕಿಂಗ್ ಅಂಡ್ ಕ್ರೆಡಿಟ್ ಫೆಸಿಲಿಟಿ ಟು ರೂರಲ್ ಏರಿಯಾಸ್. Schedule Bank ಅಂತಂದ್ರೆ it is included in second schedule according to the RBI Act 1934 and operates according to RBI guidelines ಏನಿರುತ್ತೆ ಅದು ಪ್ರಕಾರನೇ ಆಪರೇಟ್ ಮಾಡ್ತಾರೆ. ವಾಟ್ ಡು ಮೀನ್ ಬೈ ಸೇವಿಂಗ್ಸ್ ಅಂಡ್ ಕರೆಂಟ್ ಅಕೌಂಟ್? ಸೇವಿಂಗ್ಸ್ ಅಂತಂದ್ರೆ ನಮ್ಮ ಅಮೌಂಟ್ ನ ಸೇವ್ ಮಾಡ್ಲಿಕ್ಕೆ ಅಂತಾನೆ ಇರುವಂತ ಅಕೌಂಟ್ ನ ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ. ಸೊ ಕರೆಂಟ್ ಅಕೌಂಟ್ ಅಂದ್ರೆ ಇಟ್ ಅನ್ ಅಕೌಂಟ್ ಯೂಸ್ಡ್ ಬೈ ಬಿಸ್ನೆಸ್ ಫಾರ್ ಫ್ರೀಕ್ವೆಂಟ್ ಟ್ರಾನ್ಸಾಕ್ಷನ್ ವಿತೌಟ್ ಇಂಟ್ರೆಸ್ಟ್ ನ ಕರೆಂಟ್ ಅಕೌಂಟ್ ಅಂತ ಹೇಳ್ತಾರೆ. ಕರೆಂಟ್ ಅಕೌಂಟ್ ಅಲ್ಲಿ ಎಕ್ಸೆಸ್ ಅಮೌಂಟ್ ಕೂಡ ವಿತ್ಡ್ರಾ ಮಾಡಬಹುದು, ಬಟ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. What expand and write the meaning of NRE and NRO. NRE ಅಂತಾರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್, ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್. ಇಟ್ ಈಸ್ ಅನ್ ಅಕೌಂಟ್ ಕ್ರಿಯೇಟೆಡ್ ಬೈ ರೆಸಿಡೆಂಟ್ ಇಂಡಿಯನ್ಸ್ ಫಾರ್ ಮ್ಯಾನೇಜಿಂಗ್ ಇನ್ಕಮ್ ಅರ್ನ್ಡ್ ಅಬ್ರಾಡ್. ಅಂದ್ರೆ ಅಬ್ರಾಡ್ ಅಲ್ಲಿ ಇನ್ಕಮ್ ಅರ್ನ್ ಮಾಡಿರೋದನ್ನ ಈ ಅಕೌಂಟ್ ಅಲ್ಲಿ ಮೇಂಟೈನ್ ಮಾಡುವಂತದನ್ನ NRE NRO ಅಕೌಂಟ್ ಅಂತ ಕರೀತಾರೆ. ಲೆಟರ್ ಆಫ್ ಕ್ರೆಡಿಟ್ ಇಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಎ ಬ್ಯಾಂಕ್ ಗ್ಯಾರಂಟಿಂಗ್ ಪೇಮೆಂಟ್ ಟು ಎ ಸೆಲ್ಲರ್ ಆನ್ ಬಿಹಾಫ್ ಆಫ್ ಬಯರ್ ಸಬ್ಜೆಕ್ಟ್ ಟು ಸ್ಪೆಸಿಫೈಡ್ ಕಂಡೀಷನ್. ಇಟ್ ಇಸ್ ಲೆಟರ್ ಆಫ್ ಕ್ರೆಡಿಟ್ ಅಂದ್ರೆ ಕ್ರೆಡಿಟ್ ಅಂದ್ರೆ ಸಾಲ, ಅದಕ್ಕೆ ಒಂದು ಲೆಟರ್ ನ ಇಶ್ಯೂ ಮಾಡ್ತಾರೆ. ಸೊ ಲೈಕ್ ವಾಟ್ ಇಸ್ ದಟ್? ಪೇಮೆಂಟ್ ಟು ಸೆಲ್ಲರ್ ಆನ್ ಬಿಹಾಫ್ ಆಫ್ ಬಯರ್ ಸಬ್ಜೆಕ್ಟ್ ಟು ಸ್ಪೆಸಿಫಿಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದರಲ್ಲಿ ಇರುತ್ತೆ. ಪ್ರಾಮಿಸರಿ ನೋಟ್ ಅಂತಂದ್ರೆ ಇಟ್ ಈಸ್ ಆಲ್ರೆಡಿ ಒಂದು ಪೇಪರ್ ಅಲ್ಲಿ ಎಕ್ಸ್ಪ್ಲೇನ್ ಆಗಿದೆ. ಅಂದ್ರೆ ಇಟ್ ಈಸ್ ಎ ನೋಟ್ ಈಸ್ ರಿಟರ್ನ್ ಅಂಡ್ ಸೈನ್ಡ್ ಬೈ ಪ್ರಾಮಿಸ್ ಮಾಡಿರ್ತಾರೆ, ಅಂದ್ರೆ ಅದು ರಿಟರ್ನ್ ಒನ್ ಆಗಿರುತ್ತೆ, ಒನ್ ಪರ್ಸನ್ ಟು ಎ ಸ್ಪೆಸಿಫಿಕ್ ಪರ್ಸನ್ ಟು ಪೇ ಸಮ್ ಆಫ್ ಮನಿ ಟು ಅನದರ್ ಪರ್ಸನ್. Write the meaning of digital banking. Digital banking refers to provide banking services through digital channels such as internet, mobile applications, and electronic devices. ಸೊ ಇದು ಸೆಕ್ಷನ್ ಎ ಆಗಿದೆ. ಸೆಕ್ಷನ್ ಬಿ ಅಲ್ಲಿ ಸ್ಟೂಡೆಂಟ್ಸ್ ಕ್ವೆಶನ್ ಅಂತ ಹೇಳಬೇಕು ಅಂದ್ರೆ ಎಕ್ಸ್ಪ್ಲೈನ್ ದ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ. ಸೊ ಟೂಲ್ಸ್ ಆಫ್ ಮಾನಿಟರಿ ಪಾಲಿಸಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಂಟಿಟೇಟಿವ್ ಮತ್ತೆ ಕ್ವಾಲಿಟೇಟಿವ್ ಎರಡೂ ಕೂಡ ಬರುತ್ತೆ. ಸೊ ಕ್ವಾಂಟಿಟೇಟಿವ್ ಅಲ್ಲಿ ಬ್ಯಾಂಕ್ ರೇಟು, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಕ್ಯಾಶ್ ಕ್ರೆಡಿಟ್ ರೇಷಿಯೋ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇದೆ. ಕ್ವಾಲಿಟೇಟಿವ್ ಟೂಲ್ಸ್ ಕ್ರೆಡಿಟ್ ರೇಟಿಂಗ್, ಮೋರಲ್ ಸುಯೇಷನ್, ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್, ಡೈರೆಕ್ಟ್ ಆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಇಷ್ಟನ್ನ ಬರ್ದ್ಬಿಟ್ರಲ್ಲ, ಇದನ್ನ ಲೈಕ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಬ್ಯಾಂಕ್ ರೇಟ್ ಅಂದ್ರೆ ಇಟ್ ಇಸ್ ಎ ರೇಟ್ ಇಶ್ಯೂಡ್ ಬೈ ದ ಬ್ಯಾಂಕ್. ರೆಪೋ ರೇಟ್ ಅಂದ್ರೆ ರಿವರ್ಸ್ ರೆಪೋ ರೇಟು. ಸೊ ಕ್ಯಾಶ್ ರಿಸರ್ವೇಶನ್ ಇಷ್ಟು ರಿಸರ್ವ್ ಇಷ್ಟು ಪರ್ಸೆಂಟೇಜ್ ನ ಮೇಂಟೈನ್ ಮಾಡಿರ್ಲೇಬೇಕು. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ SLR ಕೂಡ ಮೇಂಟೈನ್ ಮಾಡಿರ್ಲೇಬೇಕು. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬಹುದು. ಸೊ ಇದಾದ್ಮೇಲೆ ಕ್ರೆಡಿಟ್ ರೇಷನಿಂಗ್ ಅಂತ ಅಂದ್ರೆ ಸೊ 1:2, 2:, ಮಾರಲ್ ಸುಯೇಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಮಾರ್ಜಿನ್ ರಿಕ್ವೈರ್ಮೆಂಟ್ಸ್, ಡೈರೆಕ್ಟ್ ಆಕ್ಷನ್. ಸೊ ಇದನ್ನ ಓನ್ ವರ್ಡ್ಸ್ ಅಲ್ಲಿ ನೀವು ಮಾನಿಟರಿ ಟೂಲ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಸ್ಟೂಡೆಂಟ್ಸ್. ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಸೆಕ್ಟರ್ ಅಂಡ್ ಪ್ರೈವೇಟ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ಅಂತಾರೆ ಗವರ್ಮೆಂಟ್ ಓನ್ಡ್, ಪ್ರೈವೇಟ್ ಸೆಕ್ಟರ್ ಅಂದ್ರೆ ಪ್ರೈವೇಟ್ಲಿ ಓನ್ಡ್. ಇದು ಗವರ್ಮೆಂಟ್ ಅವ್ರು ಕಂಟ್ರೋಲ್ ಮಾಡ್ತಾರೆ. ಪ್ರೈವೇಟ್ ಸೆಕ್ಟರ್ ನ ಪ್ರೈವೇಟ್ ಶೇರ್ ಹೋಲ್ಡರ್ಸ್. ಪಬ್ಲಿಕ್ ವೆಲ್ಫೇರ್ ಅಂಡ್ ಪ್ರಾಫಿಟ್, ಇದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಕ್ಯಾಪಿಟಲ್ ಗವರ್ಮೆಂಟ್ ಫಂಡ್ಸ್. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್ಸ್ SBI, PNB, ಪಂಜಾಬ್ ನ್ಯಾಷನಲ್, HDFC ಇದೆಲ್ಲ ಲೈಕ್ ಇದರಲ್ಲಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೇಳ್ಬೋದು. ICICI ನ ಹೇಳ್ಬೋದು. ಅಂದ್ರೆ ಎಷ್ಟು ಸಿಂಪಲ್ ಆಗಿದೆ ನೋಡಿ. ಗವರ್ಮೆಂಟ್ ಓನ್ಡ್, ಪ್ರೈವೇಟ್ಲಿ ಓನ್ಡ್. ಗವರ್ಮೆಂಟ್ ಕಂಟ್ರೋಲ್, ಪ್ರೈವೇಟ್ ಶೇರ್ ಹೋಲ್ಡರ್ಸ್. ಪಬ್ಲಿಕ್ ವೆಲ್ಫೇರ್ ಅಂಡ್ ಪ್ರಾಫಿಟ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಗವರ್ಮೆಂಟ್ ಫಂಡ್ಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಎಕ್ಸಾಂಪಲ್ಸ್ ಯಾವ್ದು ಅಂತ SBI, ಮತ್ತೆ ಈ ಕಡೆ ಬಂತು HDFC. Explain the different types of bank account. Savings bank account. So current account is suitable for business. So fixed deposit ಇಷ್ಟು ಪೀರಿಯಡ್ ಗೆ ಅಂತ ಅಮೌಂಟ್ ನ ಫಿಕ್ಸ್ಡ್ ಮಾಡಿರ್ತಾರೆ. ರೆಕರಿಂಗ್ ರೆಗ್ಯುಲರ್ ಆಗಿ ಪೇ ಮಾಡ್ಕೊಂತ ಹೋಗ್ತಿರ್ತಾರೆ. NRE ಫಾರಿನ್ ಅರ್ನಿಂಗ್ಸ್ ನ ಮೇಂಟೈನ್ ಮಾಡೋದಕ್ಕೆ NRE ಅಕೌಂಟ್. NRO ಅಂತಂದ್ರೆ ಇನ್ಕಮ್ ಅರ್ನ್ಡ್ ಅಬ್ರಾಡ್ ಅಲ್ಲಿ ಇದ್ರಲ್ಲೂ ಕೂಡ ಮ್ಯಾನೇಜ್ ಮಾಡ್ತಾರೆ. ಸೊ ಇಷ್ಟುನು ಕೂಡ ಟೈಪ್ಸ್ ಆಫ್ ಅಕೌಂಟ್ಸ್ ಇಷ್ಟಿಷ್ಟೇ ಬರ್ದ್ಬಿಡ್ಬೇಡಿ. ಇಂಟ್ರೊಡಕ್ಷನ್ ಬರೀರಿ. ಇಂಟ್ರೊಡಕ್ಷನ್ ಬರ್ದಾದ್ಮೇಲೆ ಒಂದೊಂದು ಪಾಯಿಂಟ್ಸ್ ಬರ್ದ್ಬಿಟ್ಟು ಅಂದ್ರೆ ಯಾವ್ದು ಸೇವಿಂಗ್ಸ್ ಕರೆಂಟ್ ಅಂತ ಹೇಳ್ಬಾರ್ದು. ಅದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಬರಿಬೇಕಾಗುತ್ತೆ.
ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಎಂಡೋಸ್ಮೆಂಟ್. ಬ್ಲಾಂಕ್ ಎಂಡೋಸ್ಮೆಂಟ್ ಅಲ್ಲೂ ಕೂಡ ಟೈಪ್ಸ್ ಆಫ್ ಎಂಡೋಸ್ಮೆಂಟ್ ಇದೆ. ಓನ್ಲಿ ಸಿಗ್ನೇಚರ್ ಇರುತ್ತೆ. ಫುಲ್ ಅಂಡ್ ಕಂಟೈನ್ಸ್ ನೇಮ್ ಆಫ್ ದಿ ಎಂಡೋಸರ್. ರಿಸ್ಟ್ರಿಕ್ಟಿವ್ ಅಂತಂದ್ರೆ ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಾರೆ. ಕಂಡೀಷನಲ್ ಅಂತಂದ್ರೆ ಇಷ್ಟೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಂಡೀಷನ್ಸ್ ಇರುತ್ತೆ. ಪಾರ್ಷಿಯಲ್ ಟ್ರಾನ್ಸ್ಫರ್ ಅಂದ್ರೆ ಪಾರ್ಟ್ ಆಫ್ ದಿ ಅಮೌಂಟ್ ಮಾತ್ರ ಟ್ರಾನ್ಸ್ಫರ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನು ಅಷ್ಟೇ ಎಂಡೋಸ್ಮೆಂಟ್ ಬರಿಬೇಕಾದ್ರೆ ಮೀನಿಂಗ್ ಬರ್ದು ಒಂದೊಂದೇ ಪಾಯಿಂಟ್ಸ್ ಬರ್ದಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್. ಇವತ್ತಿನ ಸಿನಾರಿಯೋದಲ್ಲಿ ಇದು ನನ್ಕಿಂತ ಚೆನ್ನಾಗಿ ನೀವೇ ಎಕ್ಸ್ಪ್ಲೈನ್ ಮಾಡ್ತೀರಾ. ಡೆಬಿಟ್ ಕಾರ್ಡ್ ಅಂತಂದ್ರೆ ಈಸಿ ಆಕ್ಸೆಸ್ ಆಫ್ ಫಂಡ್ಸ್, ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್, ಕನ್ವೀನಿಯಂಟ್ ಅಂಡ್ ಸೆಕ್ಯೂರ್, ವೈಡ್ಲಿ ಅಕ್ಸೆಪ್ಟೆಡ್, ಹೆಲ್ಪ್ಸ್ ಟ್ರ್ಯಾಕ್ ಎಕ್ಸ್ಪೆನ್ಸಸ್. ಇದನ್ನ ಬರ್ದಾದ್ಮೇಲೆ ಎಲಾಬ್ರೇಷನ್ ಮಾಡಬೇಕು. ಅಡ್ವಾಂಟೇಜಸ್ ಆಫ್ ಕ್ರೆಡಿಟ್ ಕಾರ್ಡ್: ಬೈ ನೌ ಪೇ ಲೇಟರ್, ಎಮರ್ಜೆನ್ಸಿ ಫಿನಾನ್ಷಿಯಲ್ ಸಪೋರ್ಟ್, ರಿವಾರ್ಡ್ಸ್ ಪಾಯಿಂಟ್ಸ್ ಅಂಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಆನ್ಲೈನ್ ಶಾಪಿಂಗ್ ಕನ್ವೀನಿಯನ್ಸ್, ಅದಾದ್ಮೇಲೆ ಬಿಲ್ಡ್ ಕ್ರೆಡಿಟ್ ಹಿಸ್ಟ್ರಿ ಅಂತ ಹೇಳ್ಬೋದು. ಅಡ್ವಾಂಟೇಜಸ್ ನ ಎಕ್ಸ್ಪ್ಲೈನ್ ಮಾಡಿದೀವಿ. ಬರೀ ಅಡ್ವಾಂಟೇಜಸ್ ಮಾತ್ರ ಕೇಳಿರೋದು. ಅಡ್ವಾಂಟೇಜಸ್ ಇದ್ರದ್ದು ಆಪೋಸಿಟ್ ನ ಡಿಸ್ಅಡ್ವಾಂಟೇಜಸ್ ಆಗಿ ಬರಿಬೇಕಾಗುತ್ತೆ. ಸೆಕ್ಷನ್ ಸಿ 14 ಮಾರ್ಕ್ಸ್ ಗೆ ಬಂತಾರೆ. ಸ್ಟೇಜಸ್ ಆಫ್ ಎವಲ್ಯೂಷನ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ: ಏನ್ಷಿಯಂಟ್ ಪೀರಿಯಡ್, ಮೆಡಿವಿಯಲ್ ಪೀರಿಯಡ್. ಸೊ ಒಂದೊಂದೇ ನೋಡಿ. ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಲೆಂಡರ್ಸ್, ಮರ್ಚೆಂಟ್ಸ್, ಮೆಡಿಯಲ್ ಸೇಟ್ಸ್ ಮತ್ತೆ ಸಾಹುಕಾರ್ಸ್, ಪ್ರೆಸಿಡೆನ್ಸಿ ಬ್ಯಾಂಕ್ಸ್ ಎರ ಅಂದ್ರೆ ಬ್ಯಾಂಕ್ ಆಫ್ ಬೆಂಗಾಲ್, ಆಮೇಲೆ ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮಡ್ರಾಸ್ ಆಯ್ತು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತು. ನೆಕ್ಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ RBI 1935 ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ ಆಗಿದೆ. ಸೊ ಬ್ಯಾಂಕಿಂಗ್ ರಿಫಾರ್ಮ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಡಿಜಿಟಲ್ ಬ್ಯಾಂಕಿಂಗ್ ಏರಾದಲ್ಲಿ ಇದೀವಿ. ಸೊ ಇಷ್ಟು 8 ಸ್ಟೇಜಸ್ ಕೂಡ ನೀವು ಬರ್ದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಏನ್ಷಿಯಂಟ್ ಹಳೆ ಕಾಲದಲ್ಲಿ ಲೆಂಡರ್ಸ್, ಮರ್ಚೆಂಟ್ಸ್ ಇರು, ಮೆಡಿವಿಯಲ್ ಪೀರಿಯಡ್ ಪ್ರೆಸಿಡೆನ್ಸಿ ಬ್ಯಾಂಕ್ ಏರಾ ಬಂತು, ಅದು ಇಂಪೀರಿಯಲ್ ಬ್ಯಾಂಕ್ ಆಯ್ತು. ಫೌಂಡ್ ಬೈ ಮರ್ಜಿಂಗ್ ಅಂದ್ರೆ ಮರ್ಜ್ ಮಾಡ್ಕೊಂಡು ಇಂಪೀರಿಯಲ್ ಬ್ಯಾಂಕ್ ಅಂತ ಬಂತು. ಆಮೇಲೆ RBI ಬಂತು, ಸೆಂಟ್ರಲ್ ಬ್ಯಾಂಕ್ ಆಗಿ ನ್ಯಾಷನಲೈಸ್ ಬ್ಯಾಂಕ್ ಆಯ್ತು. ಬ್ಯಾಂಕಿಂಗ್ ರಿಫಾರ್ಮ್ಸ್ 1991 ಆಯ್ತು. ಇವಾಗ ಡಿಜಿಟಲ್ ಬ್ಯಾಂಕಿಂಗ್ ಎರಾ, UPI ಪೇಮೆಂಟ್ಸ್, ಮೊಬೈಲ್ ಬ್ಯಾಂಕಿಂಗ್ ಇದೆಲ್ಲ ಬರುತ್ತೆ. ಮೆನ್ಷನ್ ದ ರೋಲ್ಸ್ ಆರ್ ಫಂಕ್ಷನ್ಸ್ ಆಫ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಡೆವಲಪ್ಮೆಂಟ್ ಬ್ಯಾಂಕ್, ಪೇಮೆಂಟ್ ಬ್ಯಾಂಕ್ ಎಲ್ಲದನ್ನು ಕೂಡ ಒಂದ್ರಲ್ಲೇ ಮೆನ್ಷನ್ ಆಗಿದೆ. ಸೊ ಹೇಳಿದ್ರು ಇದನ್ನ ಬರಿಬಹುದು. ಸೊ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅಂತಾರೆ accept deposit, provides loan to small business, promote financial inclusion, serves unbanked regions. Development, provide long-term loans, support industrial and agriculture development, promote infrastructure projects, and encourage economic growth. Payment bank ಅಂದ್ರೆ accept demand deposit, provide remittance services, facilitate digital payments, promote cashless transactions. ಸೊ ಇದು ಕೇಳಿರೋಂಥದ್ದಕ್ಕೆ ಬರ್ದಿದ್ದೀರಾ. ಪೇಮೆಂಟ್ ಬ್ಯಾಂಕ್ ಅಂದ್ರೆ ಏನು, ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಏನು ಅಂತ ಪಾಯಿಂಟ್ ವೈಸ್ ಬರ್ದು ಎಕ್ಸ್ಪ್ಲೈನ್ ಮಾಡ್ಬೇಕು. ಬರೀ ಇಷ್ಟಕ್ಕೆ ಬರೆದ್ರೆ ಮಾರ್ಕ್ಸ್ ಕೊಡೋಂಥದ್ದಲ್ಲ, ಇದನ್ನ ಎಲಾಬ್ರೇಟ್ ಮಾಡ್ಬೇಕು ನೀವು. ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್. ಇದು ಪ್ರೈಮರಿ ಫಂಕ್ಷನ್ಸ್ ಮತ್ತೆ ಸೆಕೆಂಡರಿ ಫಂಕ್ಷನ್ಸ್, ಏಜೆನ್ಸಿ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಏನಿದು ಅಂತಂದ್ರೆ ಪ್ರೈಮರಿ ಫಂಕ್ಷನ್ಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್, ಗ್ರಾಂಟಿಂಗ್ ಲೋನ್ ಅಂಡ್ ಅಡ್ವಾನ್ಸಸ್, ಕ್ರೆಡಿಟ್ ಕ್ರಿಯೇಷನ್. ಸೆಕೆಂಡರಿಲಿ ಏಜೆನ್ಸಿ ಫಂಕ್ಷನ್ ಕಲೆಕ್ಷನ್ ಆಫ್ ಚೆಕ್ಸ್, ಪೇಮೆಂಟ್ ಆಫ್ ಬಿಲ್ಸ್, ಫಂಡ್ ಟ್ರಾನ್ಸ್ಫರ್, ಪರ್ಚೇಸ್ ಅಂಡ್ ಸೇಲ್ ಆಫ್ ಸೆಕ್ಯೂರಿಟಿ. ಯುಟಿಲಿಟಿ ಫಂಕ್ಷನ್ ಅಲ್ಲಿ ಲಾಕರ್ ಫೆಸಿಲಿಟೀಸ್, ಇಶ್ಯೂ ಆಫ್ ಡ್ರಾಫ್ಟ್ಸ್, ಟ್ರಾವೆಲರ್ಸ್ ಚೆಕ್ಸ್, ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ ಸರ್ವಿಸಸ್. ಸೊ ಇಷ್ಟೇ ಬರಿಬಾರ್ದು ಸ್ಟೂಡೆಂಟ್ಸ್. ಲಾಕರ್ ಫೆಸಿಲಿಟೀಸ್ ಅಂತಂದ್ರೆ ನಾವು ಜ್ಯುವೆಲ್ರಿನೆಲ್ಲ ಇಡ್ಬೋದು. ಇದನ್ನ ನೀವು ಲೈಕ್ ಆ ಕ್ವೆಶನ್ಸ್ಗೆ ಇರೋಂಥ ಪಾಯಿಂಟ್ಸ್ ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಕಂಪ್ಲೀಟ್ ಡೀಟೇಲ್ ಆಗಿ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ಬೇಕು. ಅದಾದ್ಮೇಲೆ ಕನ್ಕ್ಲೂಷನ್ ಕೂಡ ಬರಿಬೇಕಾಗುತ್ತೆ. ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್. ಸಿ ಇಲ್ಲಿ ಬರೀ ಪಾಯಿಂಟ್ಸ್ ಇದೆ, ಇದನ್ನ ಎಲಾಬ್ರೇಟ್ ಮಾಡ್ಬೇಕು. ಅಡ್ವಾಂಟೇಜಸ್ 24/7, ಸೇವ್ ಟೈಮ್ ಅಂಡ್ ಕಾಸ್ಟ್, ಇನ್ಸ್ಟೆಂಟ್ ಫಂಡ್ ಟ್ರಾನ್ಸ್ಫರ್, ಈಸಿ ಬಿಲ್ ಪೇಮೆಂಟ್ಸ್, ಕನ್ವೀನಿಯಂಟ್ ಅಕೌಂಟ್ ಮಾನಿಟರಿಂಗು, ಪೇಪರ್ಲೆಸ್ ಟ್ರಾನ್ಸಾಕ್ಷನ್. ಸೊ ಪೇಪರ್ ಎಲ್ಲ ರಿಕ್ವೈರ್ಮೆಂಟೇ ಇರಲ್ಲ. ಸೊ ಡಿಸ್ಅಡ್ವಾಂಟೇಜ್: ರಿಸ್ಕ್ ಆಫ್ ಸೈಬರ್ ಫ್ರಾಡ್, ಹ್ಯಾಕಿಂಗ್, ಫಿಶಿಂಗ್ ಅಟ್ಯಾಕ್ಸ್, ಇಂಟರ್ನೆಟ್ ಡಿಪೆಂಡೆನ್ಸಿ, ಟೆಕ್ನಿಕಲ್ ಫೇಲ್ಯೂರ್ಸ್, ಲ್ಯಾಕ್ ಆಫ್ ಪರ್ಸನಲ್ ಇಂಟ್ರಾಕ್ಷನ್, ಸೆಕ್ಯೂರಿಟಿ ಕನ್ಸರ್ನ್ ಫಾರ್ ಯೂಸಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರ ನೀವು ಬರ್ದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡಿ ಕನ್ಕ್ಲೂಷನ್ ಅಂತ ಬರಿಬೇಕು. ಮೇಜರ್ ಏಜೆನ್ಸಿ ಅಂಡ್ ರಿಟೇಲ್ ಸರ್ವಿಸಸ್. ಏಜೆನ್ಸಿ ಅಂದ್ರೆ ಕಲೆಕ್ಷನ್ ಆಫ್ ಚೆಕ್, ಡಿವಿಡೆಂಡ್, ಇಂಟ್ರೆಸ್ಟ್, ಪೇಮೆಂಟ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಯುಟಿಲಿಟಿ ಬಿಲ್ಸ್, ಫಂಡ್ ಟ್ರಾನ್ಸ್ಫರ್, ಪರ್ಚೇಸ್ ಅಂಡ್ ಸೇಲ್ ಆಫ್ ಸೆಕ್ಯೂರಿಟಿ, ಆಕ್ಟಿಂಗ್ ಎಸ್ ಎ ಟ್ರಸ್ಟಿ ಅಂಡ್ ಎಕ್ಸಿಕ್ಯೂಟರ್. ರಿಟೇಲ್ ಸರ್ವಿಸಸ್ ಅಂದ್ರೆ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್, ಪರ್ಸನಲ್ ಲೋನ್ಸ್, ಹೌಸಿಂಗ್ ಲೋನ್ಸ್, ವೆಹಿಕಲ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ ಅಂಡ್ ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಅಂಡ್ ಮೊಬೈಲ್ ಬ್ಯಾಂಕಿಂಗ್, ATM ಸರ್ವಿಸಸ್, ಲಾಕರ್ ಫೆಸಿಲಿಟೀಸ್. ಇದನ್ನ ಯಾವ್ದು ಯುಟಿಲಿಟಿ ಸರ್ವಿಸಸ್, ರಿಟೇಲ್ ಸರ್ವಿಸಸ್ ಮತ್ತೆ ಅದಾದ್ಮೇಲೆ ಯಾವ್ದು ಏಜೆನ್ಸಿ ಸರ್ವಿಸಸ್ ಅಂತ ಬರ್ದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಮಾಡೆಲ್ ಪೇಪರ್ 1 ಮತ್ತೆ ಮಾಡೆಲ್ ಪೇಪರ್ 2 ಎರಡೂ ಕೂಡ ಸಾಲ್ವ್ ಆಗಿದೆ. ಇನ್ ದ ಸೆನ್ಸ್ ಲೈಕ್ ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ ಗೆ ಯೂಸ್ ಆಗುವಂತದ್ದು. ಸೊ ನೀವು ಇನ್ನು ಯಾವ್ದಾದ್ರು ಕ್ವೆಶನ್ಸ್ ಆಡ್ ಆನ್ ಆಗಿದೆ ಅಂತಂದ್ರೆ ಅದನ್ನ ನೀವು ಓದ್ಕೊಳ್ಳಿ. ಸೊ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ ನ ನೋಡ್ತಾ ಇರಿ. ಜಸ್ಟ್ ನಿಮ್ಗೆ ಡಿಸ್ಕ್ರಿಪ್ಷನ್ ಈ ರೀತಿ ಬರಿಬೇಕು ಅನ್ನೋದು ಒಂದು. ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಅಲ್ಲಿ ಇಂಟ್ರೊಡಕ್ಷನ್, ಪಾಯಿಂಟ್ಸ್, ಎಕ್ಸ್ಪ್ಲನೇಷನ್, ಕನ್ಕ್ಲೂಷನ್. ಸೆಕ್ಷನ್ ಬಿ ಬಂದ್ರೆ ಅದ್ರ ತಕ್ಕನಾಗ ಮಾರ್ಕ್ಸ್ ತಕ್ಕನಾಗೆ ಸೆಕ್ಷನ್ ಸಿ ಗೆ ಸೇ ಫಾರ್ ಎಕ್ಸಾಂಪಲ್ 2 pages ಬರೀತೀನಾದ್ರೆ ಸೆಕ್ಷನ್ ಸಿ 3.5 pages ಬರಿಬೇಕು. ಕನ್ಕ್ಲೂಷನ್ಸ್ ನ ನಿಮ್ಮ ಓನ್ ಪಾಯಿಂಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೊ ಲೈಕ್ ಕ್ವೆಶನ್ ನಂಬರ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್. ಸೊ ಯಾವುದೇ ರೀತಿ ಬ್ಲಾಂಕ್ ಎಲ್ಲ ಬಿಟ್ಬಿಟ್ಟು ಬರಬೇಡಿ. ನೆಕ್ಸ್ಟ್
ಅಪ್ಕಮಿಂಗ್ ವಿಡಿಯೋಸ್ನ ನೋಡ್ತಾ ಇರಿ ಮೋರ್ ಇನ್ಫಾರ್ಮೇಶನ್.